ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪೇಟಿಎಂ ಅಪ್ಲಿಕೇಶನಲ್ಲಿ ಪೇಮೆಂಟ್ ಹಿಸ್ಟರಿಯನ್ನು ಹೇಗೆ ಡಿಲೀಟ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ನೀವು ಪೇಟಿಎಂ ಅಪ್ಲಿಕೇಶನಲ್ಲಿ ಪ್ರತಿ ಪೇಮೆಂಟ್ಸ್ ಮಾಡಿದಾಗಲೂ ಕೂಡ ಈ ಒಂದು ಪೇಟಿಎಂ ಹಿಸ್ಟರಿಯಲ್ಲಿ ಬಂದು ಸೇವ್ ಆಗಿರುತ್ತೆ. ಎಕ್ಸಾಂಪಲಿಗೆ ಈಗ ನೀವು ಪೇಟಿಎಂ ಮೂಲಕ ನಿಮ್ಮ ಫ್ರೆಂಡ್ಸ್ಗೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ತೀರಾ ಅಂದ್ಕೊಳ್ಳಿ, ಹಾಗೆಯೇ ಶಾಪ್ ಇರ್ಬೋದು, ಅಂಗಡಿ, ಈ ರೀತಿ ಪೇಮೆಂಟ್ಸನ್ನು ಮಾಡ್ತೀರಾ ಅಂದ್ಕೊಳ್ಳಿ, ಅಥವಾ ಯಾವುದೇ ರೀತಿ ಬಿಲ್ ಪೇಮೆಂಟ್ಸನ್ನು ಮಾಡ್ತೀರಾ ಅಂದ್ಕೊಳ್ಳಿ. ಸೊ ಆವಾಗ ಆ ಒಂದು ಪೇಮೆಂಟ್ ಹಿಸ್ಟರಿ ಬಂದು ಈ ಒಂದು ಪೇಟಿಎಂ ಹಿಸ್ಟರಿಯಲ್ಲಿ ಸೇವ್ ಆಗಿರುತ್ತೆ. ಸೊ ಇದನ್ನು ಯಾವ ರೀತಿ ಡಿಲೀಟ್ ಮಾಡೋದು ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ. ಹಾಗೆ ಇವತ್ತಿನ ವಿಡಿಯೋನ ಆದಷ್ಟು ಶೇರ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಬನ್ನಿ ಸ್ನೇಹಿತರೆ, ಇದೀಗ ಡೈರೆಕ್ಟಾಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲಿಗೆ ಪೇಟಿಎಂ ಅಪ್ಲಿಕೇಶನ್ನ ಓಪನ್ ಮಾಡಿ. ಓಪನ್ ಆದಮೇಲೆ ಇಲ್ಲಿ ಬ್ಯಾಲೆನ್ಸ್ ಆ್ಯಂಡ್ ಹಿಸ್ಟರಿ ಅಂತ ಇರುತ್ತೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ಪೇಮೆಂಟ್ ಹಿಸ್ಟರಿ ಅಂತ ತೋರಿಸ್ತಾ ಇದೆ, ನೋಡ್ತಾ ಇರ್ಬೋದು. ಇಲ್ಲಿ ನಾನು ಮಾಡಿರುವಂಥ ಪ್ರತಿಯೊಂದು ಪೇಮೆಂಟ್ಸ್ ಇಲ್ಲಿ ಈ ಒಂದು ಪೇಮೆಂಟ್ ಹಿಸ್ಟರಿಯಲ್ಲಿ ಬಂದು ಸೇವ್ ಆಗಿರುತ್ತೆ. ಸ್ನೇಹಿತರೆ, ಈ ಒಂದು ಪೇಮೆಂಟ್ ಹಿಸ್ಟರಿಯನ್ನು ನೀವು ಪರ್ಮನೆಂಟಾಗಿ ಡಿಲೀಟ್ ಮಾಡೋದಕ್ಕಾಗಲ್ಲ. ಇಲ್ಲಿ ನೀವು ಈ ಒಂದು ಪೇಮೆಂಟ್ ಹಿಸ್ಟರಿಯನ್ನು ಹೈಡ್ ಮಾಡ್ಬೋದು. ಯಾವ ರೀತಿ ಅಂದರೆ ಇಲ್ಲಿ ರೈಟಿಂದ ಲೆಫ್ಟಿಗೆ ಸ್ವೈಪನ್ನು ಮಾಡಬೇಕು. ಸ್ವೈಪ್ ಮಾಡಿದಾಗ ಇಲ್ಲಿ ಹೈಡ್ ಅಂತ ಬರುತ್ತೆ, ನೋಡ್ತಾ ಇರ್ಬೋದು. ನೀವಿಲ್ಲಿ ಜಸ್ಟ್ ಈ ಒಂದು ರೈಟಿಂದ ಲೆಫ್ಟಿಗೆ ಸ್ವೈಪ್ ಮಾಡಿ. ನಾನು ಎರೋ ಮಾರ್ಕಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದೇ ರೀತಿ ಸ್ವೈಪ್ ಮಾಡಿ. ಸ್ವೈಪ್ ಮಾಡಿದ್ಮೇಲೆ ಇಲ್ಲಿ ಹೈಡ್ ಅಂತ ಬರುತ್ತೆ, ಈ ಒಂದು ಹೈಡ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ಹೆಸ್ ಹೈಡ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನೋಡ್ತಾ ಇರ್ಬೋದು, ಈ ಒಂದು ಪೇಮೆಂಟ್ ಈಗ ಹೈಡ್ ಆಗಿದೆ, ಒಂದು ಪೇಮೆಂಟ್ ಹಿಸ್ಟರಿಗೆ ಹೈಡ್ ಆಗಿದೆ, ನೋಡ್ತಾ ಇರ್ಬೋದು. ಇಲ್ಲಿ ನೀವು ನಿಮಗೆ ಬೇಕಾದ ಪೇಮೆಂಟ್ಸನ್ನು ಹೈಡ್ ಮಾಡ್ಕೋಬೋದು ಈ ರೀತಿಯಾಗಿ. ಇಲ್ಲಿ ಪರ್ಮನೆಂಟಾಗಿ ಡಿಲೀಟ್ ಮಾಡೋದಕ್ಕಾಗಲ್ಲ. ಒಂದು ವೇಳೆ ನಿಮಗೆ ಈ ಒಂದು ಹೈಡ್ ಪೇಮೆಂಟ್ ಹಿಸ್ಟ್ರಿ ಬೇಕು ಅಂದರೆ ಇಲ್ಲಿ ಮೇಲ್ಗಡೆ 3 ಡಾಟಸ್ ಇರುತ್ತೆ, ಈ ಡಾಟಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವ್ಯೂ ಹೈಡ್ ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ನೀವು ಇಲ್ಲಿ ಒಂದು ಫಿಂಗರ್ ಪ್ರಿಂಟನ್ನು ಎಂಟರ್ ಮಾಡ್ಕೋಬೇಕು. ಆನಂತರ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಲಿಮಿಟೆಡ್ ಈ ಒಂದು ಪೇಮೆಂಟನ್ನು ಹೈಡ್ ಮಾಡಿದೆ. ಸೊ ಇಲ್ಲಿ ಈ ಒಂದು ಹೈಡ್ ಪೇಮೆಂಟ್ ಹಿಸ್ಟರಿ ಬಂದು ಸೇವ್ ಆಗಿದೆ, ನೋಡ್ತಾ ಇರ್ಬೋದು. ಸೊ ಇದನ್ನು ನೀವು ಬೇಕು ಅಂದರೆ ಹನ್ನೈದು ಕೂಡ ಮಾಡ್ಕೋಬೋದು. ಇಲ್ಲೂ ಕೂಡ ನೀವು ರೈಟಿಂದ ಲೆಫ್ಟಿಗೆ ಸ್ವೈಪ್ ಮಾಡಬೇಕು. ಇಲ್ಲಿ ಹನ್ನೈದು ಅಂತ ಬರುತ್ತೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಆಯಿತು. ಈ ಒಂದು ಪೇಮೆಂಟ್ ಹಿಸ್ಟ್ರಿ ಪುನಃ ನಿಮ್ಮೊಂದು ಪೇಟಿಎಂ ಪೇಮೆಂಟ್ ಹಿಸ್ಟ್ರಿಯಲ್ಲಿ ಹೋಗಿ ಸೇವ್ ಆಗುತ್ತೆ. ಸೊ 15 ಅಂತ ಕ್ಲಿಕ್ ಮಾಡ್ತೇನೆ. ಸೊ ಈಗ ಪುನಃ ಈ ಒಂದು ಪೇಮೆಂಟ್ ಹಿಸ್ಟರಿನ ಓಪನ್ ಮಾಡಿದ್ದೇನೆ. ಇಲ್ಲಿ ನೋಡ್ಬೋದು, ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಲಿಮಿಟೆಡ್ 51 ರೂಪಾಯಿ, ನೋಡ್ತಾ ಇರ್ಬೋದು. ಹೈಡ್ ಮಾಡಿರುವಂಥ ಪೇಮೆಂಟ್ಸಿಗ ಅನ್ಹೈಡ್ ಮಾಡಿದಾಗ ಪುನಃ ಈ ಒಂದು ಪೇಮೆಂಟ್ ಹಿಸ್ಟರಿಯಲ್ಲಿ ಬಂದು ತೋರಿಸುತ್ತೆ. ಸ್ನೇಹಿತರೆ, ನೀವಿಲ್ಲಿ ನಿಮಗೆ ಬೇಕಾದ ಪೇಮೆಂಟ್ ಹಿಸ್ಟರಿಯನ್ನು ಹೈಡ್ ಮಾಡ್ಕೋಬೋದು. ಒಂದು ವೇಳೆ ನಿಮಗೆ ಅದು ವಾಪಸ್ ಬೇಕಂದರೆ ನೀವು ಇಲ್ಲಿ 15 ಕೂಡ ಮಾಡ್ಕೋಬೋದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ಶುಭ ದಿನ.